ಅದಕ್ಕಿಂತ ಮುಂಚೆ ನಾವು ಬ್ರಿಟಿಷರ ದಾಸತ್ವದಲ್ಲಿದ್ದೆವು. ಅದಾದ ಮೇಲೆ ನಮಗೆ ಸ್ವತಂತ್ರ ಆದ ನಂತರ ನಾವು ಸ್ವತಂತ್ರ ಭಾರತದ ಜನಾಂಗಗಳಾಗಿದ್ದೀವಿ. ಆದರೆ ಯೇಸು ಕ್ರಿಸ್ತನ ವಾಕ್ಯದಲ್ಲಿ, ಬೈಬಲ್ನಲ್ಲಿ ಇದ್ದೆವು ಅಂತಂದರೆ ಯಾವ ದಾಸತ್ವದಲ್ಲಿ ನಾವಿದ್ದೆವು ಅಂದರೆ ಪಾಪ ಎನ್ನುವಂಥ ದಾಸತ್ವದಲ್ಲಿ ನಾವಿದ್ದೆವು, ಅಪರಾಧ ಎನ್ನುವಂಥ ದಾಸತ್ವದಲ್ಲಿ ನಾವಿದ್ದೇವೆ, ಮತ್ತು ಶಾಪ ಎನ್ನುವಂಥ ದಾಸತ್ವದಲ್ಲಿದ್ದೇವೆ, ಸೈತಾನನ ಬಂಧನದ ದಾಸತ್ವದಲ್ಲಿದ್ದೇವೆ, ಸೈತಾನನ ಕಟ್ಟಿನಲ್ಲಿ ನಾವಿದ್ದೇವೆ. ಸೈತಾನನ ನಮ್ಮನ್ನು ಕಟ್ಟಿ ಹಾಕಿದ್ದಾನೆ, ಅಂತಹ ಒಂದು ಬಂಧನದಲ್ಲಿ ನಾವಿದ್ದೇವೆ, ಅಂಥ ಒಂದು ದಾಸತ್ವದಲ್ಲಿದ್ದೇವೆ. ಈ ಪಾಪದ ದಾಸತ್ವದಿಂದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ ಆತನು ರಕ್ತ ಮಾಂಸ ಧಾರಿಯಾದನು ಎಂದು, ರಕ್ತ ಮಾಂಸದ ಜೊತೆ ಅಂದರೆ ಮನುಷ್ಯನಾಗಿ ಲೋಕಕ್ಕೆ ಬಂದನು ಎಂದು ನಾವು 3ನೇ ಪಾಯಿಂಟಲ್ಲಿ ನೋಡೋರಾಗಿದ್ದೇವೆ. 4ನೇದೇನಂತಂದರೆ